ಕಲಾ ತಂಡದವರು ಇವತ್ತು ಕನ್ನಡದ ಕರ್ಣ ಅಂದೇ ಖ್ಯಾತಿಯಾಗಿರ್ತಕ್ಕಂಥ ಚಿತ್ರರಂಗದ ಹಿರಿಯರು ಮತ್ತು ಕನ್ನಡದ ಅಸ್ಮಿತೆಯಾಗಿರ್ತಕ್ಕಂಥ ಡಾಕ್ಟರ್ ಅಂಬರೀಷ್ ಅವರ ಜನ್ಮದಿನ ಇವತ್ತು 73ನೇ ಜನ್ಮದಿನ ಇವತ್ತು. ಈ ಸಂದರ್ಭದಲ್ಲಿ ನಾವು ಶಿವಪ್ಪ ಹುಳ್ಳಿಯವರ ಮಾತಾ ಸ್ಟುಡಿಯೋದಲ್ಲಿ ಇಂದಿನ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಸಂಗೀತ ಸ್ವರಾಂಜಲಿಯ ಎಲ್ಲ ತಂಡದ ಸದಸ್ಯರು ಉಪಸ್ಥಿತರಿದ್ದಾರೆ. ಈ ಅವರ ಬರ್ತ್ಡೇ ಸಂಬಂಧವಾಗಿ ಕೇಕನ್ನು ಕಟ್ ಮಾಡೋ ಮುಖಾಂತರ ಅವರಿಗೆ ನಾವು ಅವರ ಗುಣಗಾನವನ್ನು ಮಾಡುವ ಮುಖಾಂತರ ಈ ಒಂದು ಬರ್ತ್ಡೇ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ತಂಡದ ಹಿರಿಯ ಸದಸ್ಯರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ, ಯಲ್ಲಪ್ಪ, ರಾಜಹುಸೇನ್ ಮತ್ತು ಹಾಜಿ ಅವರು ಮತ್ತು ಹಿರಿಯ ಪತ್ರಕರ್ತರಾದ ಸುದರ್ಶನ್ ವೈದ್ಯ, ನಮ್ಮ ಪರಶುರಾಮ್ ದೇವ್ರಮನಿ, ಉಳ್ಳಿ ಶಿವಪ್ಪನವರು, ಆತ್ಮೀಯಗಳೇ, ಅವರೆಲ್ಲರೂ ಕೂಡಿ ಕೇಕನ್ನು ಕತ್ತರಿಸಬೇಕು. ನಂತರ ಪುಷ್ಪವನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊತೀವಿ. ಬಂಧುಗಳೇ, ಕಲಿಯುಗದ ಕರ್ಣ ರೇಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಹುಟ್ಟುಹಬ್ಬವನ್ನು ಇವತ್ತು ಸಂಗೀತ ಸ್ವರಾಂಜಲಿ ಸಂಸ್ಥೆಯವರು ಆಚರಿಸುತ್ತಿರುವುದು ನಿಜಕ್ಕೂ ಸಂತಸದಾಯಕ. ಡಾಕ್ಟರ್ ಅಂಬರೀಷ್ ಅವರ ಬಗ್ಗೆ ಹೇಳಬೇಕಾದ್ರೆ ಮೂಲತಃ ಹೆಸರು ಅಮರನಾಥ್ ಅಂತ. 1972ರಲ್ಲಿ ವಿಷ್ಣುವರ್ಧನ್ ಅವರೊಂದಿಗೆ ಅದಕ್ಕಿಂತ ಪೂರ್ವದಲ್ಲಿ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರಗಳೊಂದಿಗೆ ಬರ್ತಿತ್ತು. ಆ ಚಿತ್ರಗಳು ಮತ್ತು ವಿಷ್ಣುವರ್ಧನ್ ಅವರ ಒಂದು ನೇತೃತ್ವದಲ್ಲಿ ನಾಗರಹಾವು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನಿಜಕ್ಕೂ ವಿಷ್ಣುವರ್ಧನ್ ಮತ್ತು ರೇಬಲ್ ಸ್ಟಾರ್ ಅಂಬರೀಷ್ ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳು. ಅಂತಹ ಒಂದು ಆತ್ಮೀಯತೆ, ಸ್ನೇಹ, ಪ್ರೀತಿ, ವಿಶ್ವಾಸ ಹೊಂದಿದಂಥ ವ್ಯಕ್ತಿ. ಕಣ್ಣಿನಲ್ಲೇ ಒಂದು ವಿಶಿಷ್ಟವಾದಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ರೇಬಲ್ ಸ್ಟಾರ್ ಅಂಬರೀಷ್ ಅವರು ಕ್ರಾಂತಿಕಾರಕ ವ್ಯಕ್ತಿಯ ಪಾತ್ರದಲ್ಲಿ ಸಾಕಷ್ಟುಗಳು ನಾವು ಕಾಣಬಹುದು. ಅದರಲ್ಲಿ ವಿಶೇಷವಾಗಿ ನಾನು ಗಮನಿಸಿದಂತೆ ಅಂತ ಅಜಿತ್ ಚಕ್ರವ್ಯೂಹ ಇತಿಹಾಸದ ಪುಟದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರ್ತಕ್ಕಂಥ ಚಿತ್ರಗಳಾಗಿವೆ. ಹಾಗೆ ಒಂದು ಸುಧೀರು ಕಲಾವಿದನಾಗಿರ್ತಕ್ಕಂಥ ಸುಧೀರ್ ಸಂಕಷ್ಟದ ಸಂದರ್ಭದಲ್ಲಿ ಆ ಕಾಲದಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ಒಂದು ಹಣದ ಕೊರತೆ ಇತ್ತು. ಅಂತಹ ಸಂದರ್ಭದಲ್ಲಿ ಅಂಬರೀಷ್ ಅವರು ಸುಮಾರು 5 ಲಕ್ಷಕ್ಕಿಂತ ಹೆಚ್ಚಿಗೆ ಒಂದು ಸಹಾಯ ಮಾಡಿದಂಥ ಕೀರ್ತಿ. ಹಾಗೆ ಕಾವೇರಿ ನೀರಿನ ಸಮಸ್ಯೆ ಬಗ್ಗೆ ಹೋರಾಟ, ಕೇಂದ್ರ ಸಚಿವರಾಗಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳನ್ನು ನಾವು ಇಲ್ಲಿ ಸ್ಮರಿಸಲೇಬೇಕಾಗ್ತದೆ. ನಿಜಕ್ಕೂ ಅಂಬರೀಷ್ ಅಂತ ಕಲಾವಿದರು ಮತ್ತೊಮ್ಮೆ ಹುಟ್ಟಿ ಬರಲಿ. ಬರೀ ಕನ್ನಡ ಭಾಷೆ ಅಂತ ಅಷ್ಟಲ್ಲ, ಅವರು ಇವನು ತಮಿಳು ಚಿತ್ರದಲ್ಲಿ ಪ್ರಿಯಾ ಎಂಬ ಒಂದು ಸಿನಿಮಾದಲ್ಲಿ ಸಹ ಅವರು ನಟನೆ ಮಾಡಿದ್ದು. ಮಣಿ ಮುರುಗನ್ ಅಂತ ಎಸ್ ನಾರಾಯಣ್ ಅವರು ನಿರ್ದೇಶಕರು. ಆ ಕಾಲದಲ್ಲಿ ಶ್ರೀದೇವಿ, ಇವತ್ತು ಬಾಲಿವುಡ್ ಖ್ಯಾತಿಯ ಶ್ರೀದೇವಿ ಇದ್ದಾಳ, ಅವರು ಸಹ ನಾಯಕಿ ನಟರಾಗಿ ಒಂದು ಕೆಲಸವನ್ನು ಮಾಡಿದರು. ಅಂತಹ ಒಂದು ವ್ಯಕ್ತಿ ಇಡೀ ಭಾರತದ ಚಿತ್ರರಂಗದ ಮೇರು ನಟರಲ್ಲಿ ಒಂದು ಆತ್ಮೀಯತೆ, ಪ್ರೀತಿ ಹೊಂದಿದ್ದು ಇಂತಹ ಒಂದು ಅಂಬರೀಷ್ ಅವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಕಾಣಬಹುದು. ರಜನಿಕಾಂತ್, ಅದರಲ್ಲಿ ವಿಶೇಷವಾಗಿ ಮೋಹನ್ ಬಾಬು, ತೆಲುಗು ಆಕ್ಟರ್ ಮೋಹನ್ ಬಾಬು ಇರುವಂತಹ ಒಂದು ಆಚರಣೆಯನ್ನು ಮಾಡ್ತಕ್ಕಂಥ ಸಂಗೀತ ಸ್ವರಾಂಜಲಿ ಸಂಸ್ಥೆಯವರ ಒಂದು ಕಾರ್ಯ ನಿಜಕ್ಕೂ ಅರ್ಥಪೂರ್ಣವಾಗಿದೆ. ಇಲ್ಲಿ ವ್ಯಕ್ತಿ ಪೂಜೆ ಅಲ್ಲವೇ ಅಲ್ಲ, ಕಲಾ ಪೂಜೆ ನಮ್ಮದು, ಇದು ಮುಖ್ಯ. ಯಾರೇ ಕಲೆ ಇವತ್ತು ಕಮಲಾಸರು ಇಲ್ಲದ ಒಂದು ವಿವಾದವನ್ನು ಸೃಷ್ಟಿ. ಧನ್ಯವಾದ. ಅವರು ಕನ್ನಡ ಚಿತ್ರರಂಗದ ಮೂಲಕ, ರಾಜಕೀಯದ ಮೂಲಕ ಕರುನಾಡಿಗೆ ಅತ್ಯುತ್ತಮ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ. ಅವರು ಸಾಮಾಜಿಕ ಸಮಸ್ಯೆಗಳನ್ನು ಬಿಂಬಿಸ್ತಕ್ಕಂತಹ ಮತ್ತು ಪರಿಹಾರವನ್ನು ಮಾಡ್ತಕ್ಕಂಥ ಹಲವಾರು ಚಿತ್ರಗಳನ್ನು ಮಾಡಿದ್ದಾರೆ. ನಾಗರಹಾವಿನ ಮೂಲಕ ಪಾದಾರ್ಪಣೆ ಮಾಡಿದರು. ಬಡವಾರಹಳ್ಳಿ ಪಾಂಡವರು ಅಂತ ಹೇಳಿ, ರಂಗನಾಯಕಿ ಅಂತ ಹೇಳಿ, ಮಸಣದ ಹೂವು ಅಂತ ಹೇಳಿ, ಹೀಗೆ ಅನೇಕ ವಿಷಯಗಳ ಬಗ್ಗೆ ಚಲನಚಿತ್ರ ನಟನೆ ಮಾಡಿ ಸಮಾಜದಲ್ಲಿ ಪ್ರಗತಿಯನ್ನು ಕಾಣಬೇಕು, ಈ ಮೂಢನಂಬಿಕೆ ಹೋಗಬೇಕು ಅಂತಕ್ಕಂಥದ್ದು. ಈ ಮಸಣದ ಹೂವು ಅಂತಕ್ಕಂಥ ಪಿಕ್ಚರ್ ಪುಟ್ಟಣೆ ಕಣ್ಗಲ್ದು, ಅವ್ರು ಈ ಪಿಕ್ಚರ್ನ ಅರ್ಧಕ್ಕೆ ಶೂಟಿಂಗ್ ಎಲ್ಲ ಮಾಡಿ ಅವ್ರು ನಿಧನರಾದರು. ನಂತರದಲ್ಲಿ ಅದನ್ನು ಕೇಸರಿ ಸ್ವಾಮಿ ಮುಂದುವರಿಸಿದರು. ಸಮಾಜದಲ್ಲಿರ್ತಕ್ಕಂಥ ಈ ಮುತ್ತು ಕಟ್ಟುವುದಾಗಿರ್ಬೋದು ಅಥವಾ ಈ ವೇಷವಾಟಿಕೆ ತಡೆಯ ನಿಟ್ಟಿನಲ್ಲಿ ಅತ್ಯುತ್ತಮವಾದ ಚಿತ್ರವನ್ನು ಮಾಡಿದರು. ಅವೆಲ್ಲವನ್ನೂ ಆದರ್ಶಗಳ ಸರ್ಕಾರ ಈ ಒಂದು ಕೆಟ್ಟ ಪದ್ಧತಿ ನಿಷೇಧ ಮಾಡ್ತಕ್ಕಂಥ ಕಾನೂನು ಮಾಡುತ್ತೆ. ಆದ್ದರಿಂದ ಅಂಬರೀಷ್ ಅವರು ಸದಾ ಸ್ಮರಣೀಯರಾಗ್ತಾರೆ. ಇವರೆಲ್ಲರೂ ಪುಟ್ಟಣ್ಣ ಕಣಗಾಲ್ ಅವರ ಕೊಡುಗೆ ಆಗಿದ್ದಾರೆ ಅಂತಕ್ಕಂಥ ಹೇಳೋದನ್ನು ಬಯಸ್ತೀನಿ. ಅಂಬರೀಷ್ ಅವರು ಅದ್ಭುತವಾದಂಥ ನಟರು ಅಷ್ಟೇ ಅಲ್ಲ, ಬಹಳಷ್ಟು
ಒಳ್ಳೆಯ ಮನುಷ್ಯ ಕೂಡ ಆಗಿದ್ದರು. ಆಮೇಲೆ ಯಾವುದೇ ಸಹಾಯದಲ್ಲಿ ಮುಂದಿರ್ತಕ್ಕಂಥ ವ್ಯಕ್ತಿ. ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೆ ಮೊದಲು ಬರೋದು ಅಂಬರೀಷ್ ಅವರು ಒಂದು ಚಿತ್ರರಂಗದಲ್ಲಿ ಇರ್ತಿದ್ರು. ಚಿತ್ರರಂಗಕ್ಕೆ ಅವರು ಒಂದು ತಂದೆಯಾಗಿ ಮತ್ತು ತಾಯಿಯಾಗಿ ಕೂಡ ಯಾವುದೇ ಗೊಂದಲಗಳಿದ್ದರೆ ಅದನ್ನು ಇತ್ಯರ್ಥ ಮಾಡ್ತಕ್ಕಂಥದ್ದು ಶಕ್ತಿ ಇದ್ದದ್ದು ಮಾತ್ರ ಅಂಬರೀಷ್ ಅವರಿಗೆ ಒಬ್ಬರಿಗೆ ಮಾತ್ರ ಇವತ್ತಿನ ದಿನ. ಹಾಗಾಗಿ ಕೇಂದ್ರ ಸಚಿವರಾಗಿದ್ದಾಗ ಕಾವೇರಿ ವಿಷಯ ಬಂದಾಗ ರಾಜೀನಾಮೆ ಕೊಟ್ಟು ಹೋರಾಟ ಮಾಡಿದಂಥ ಮೊದಲನೇ ವ್ಯಕ್ತಿ ಅಂತ ನಾನು ಅಂಬರೀಷ್ ಸರ್ ಅಂತ ನಾನು ಹೇಳ್ಬೋದು. ಇವತ್ತು ಅಂಥ ವ್ಯಕ್ತಿ ನಮ್ಮ ಜೊತೆಲೇ ಇಲ್ಲಾಂದ್ರೂ ಕೂಡ ಅವರು ಮಾನಸಿಕವಾಗಿ ಕೂಡ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅವ್ರು ಮಾಡ್ತಕ್ಕಂಥ ಚಿತ್ರಗಳು